ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನು ಒಂದು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಯಾವ ಅಧ್ಯಾಯಗಳಲ್ಲಿ ಇಂಪಾರ್ಟೆಂಟ್ ಅಂತ ನೋಡಿಕೊಂಡು ಒಂದಿಷ್ಟು ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ಹೋದ ವರ್ಷದ ಆ್ಯನುವಲ್ ಎಕ್ಸಾಮ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳ ಸಹಿತ ಒಂದಿಷ್ಟು ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಮೊದಲ ಪ್ರಶ್ನೆ, ಭಾರತದ ಯಾವುದಾದ್ರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ ಅಂತ ಕೇಳಿದರೆ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಹಿಂದೂ, ಜೈನ, ಬೌದ್ಧ, ಕ್ರೈಸ್ತ, ಇಸ್ಲಾಂ, ಸಿಖ್ ಯಾವುದಾದ್ರೂ ಒಂದನ್ನು ಬರಿಬೇಕು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ ಯಾವುದು? 2008. ಇದು ಗೌರ್ಮೆಂಟ್ ಕೀ ಆನ್ಸರ್ ಆಗಿತ್ತು ಹೋದ ವರ್ಷದ 2024 ವಾರ್ಷಿಕ ಪರೀಕ್ಷೆದು. ಹಾಗಾಗಿ ಡೈರೆಕ್ಟಾಗಿ ಅದೇ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ 2008. ಇಲ್ಲಂ ಎಂದರೇನು? ನಂಬೂದ್ರಿ ಪಿತೃವಂಶೀಯ ಅವಿಭಕ್ತ ಕುಟುಂಬ, ಅಥವಾ ನೀವು ಕೇರಳದ ನಂಬೂದರಿ ಅವಿಭಕ್ತ ಕುಟುಂಬ ಅಂತ ಬರೆದ್ರು ತಪ್ಪೇನಿಲ್ಲ. IRDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ನೆಕ್ಸ್ಟು, ರೈತ ಚಳುವಳಿ ಎಂದರೇನು ಅಂತ ಕೇಳಿದರೆ ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ವರ್ಗ ನಡೆಸುವ ಹೋರಾಟ. ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ವರ್ಗ ನಡೆಸುವ ಹೋರಾಟ. ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ ಅಂತ ಕೇಳಿದರೆ ಸಿಂಧೂ ನದಿ ನಾಗರಿಕತೆ. ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಯಾರು? ಮಹಾತ್ಮ ಗಾಂಧೀಜಿ. ಸಂವಿಧಾನದ ಯಾವ ವಿಧಿ ಮಾನವನ ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ? 23ನೇ ಕಲಮು. ಮ್ಯಾಕ್ ಡೊನಾಲ್ಡೀಕರಣದ ಒಂದು ತತ್ವ ತಿಳಿಸಿ ಅಂತ ಕೇಳಿದರೆ ಯಾವುದಾದ್ರೂ ಒಂದನ್ನು ಬರಿಬಹುದು. ಮ್ಯಾಕ್ ಡೊನಾಲ್ಡೀಕರಣದ ತತ್ವಗಳು 5 ಇದೆ, 5 ನೋಡ್ಕೊಳ್ಳಿ, ಇಂಪಾರ್ಟೆಂಟು. ದಕ್ಷತೆ, ಲೆಕ್ಕಾಚಾರ, ಪ್ರಮಾಣಬದ್ಧತೆ ಮತ್ತು ಏಕರೀತಿಯ ಸೇವೆ, ಸ್ವಯಂ ಚಾಲನೆ ಮೂಲಕ ನಿಯಂತ್ರಣ, ಅತಿಯಾದ ಅವೈಚಾರಿಕತೆ. ಇದರಲ್ಲಿ 1 ಅಂಕಕ್ಕೆ ಕೇಳಿದ್ರೆ 1 ಮಾತ್ರ ಬರೆದ್ರೆ ಸಾಕು. 2 ಅಂಕಕ್ಕೆ ಕೇಳಿದ್ರೆ 2 ಬರಿಬೇಕು. ಅದೇ ಏನಾದರೂ ನಿಮಗೆ 5 ಅಂಕಕ್ಕೆ ಕೇಳಿದರೆ ಈ 5 ಪಾಯಿಂಟನ್ನು ವಿವರಣೆ ಸಹಿತ ಬರಿಬೇಕಾಗತ್ತೆ. ನೆಕ್ಸ್ಟು, ಸತ್ಯಶೋಧಕ ಸಮಾಜದ ಯಾವುದಾದರೂ ಒಂದು ಉದ್ದೇಶ ತಿಳಿಸಿ. ಸಮಾಜ ಸುಧಾರಣೆ, ಸಮಾಜದ ವಂಚಿತ ಗುಂಪಿನಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಹಕ್ಕುಗಳನ್ನು ಉತ್ತೇಜಿಸುವುದು. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡದ ಜನರಿದ್ದಾರೆ? ರಾಯಚೂರು. ಕಾಷ್ಟ ಪದದ ಅರ್ಥವೇನು? ಕಾಷ್ಟ ಎಂಬ ಪದ ತಳಿ, ಜನಾಂಗ ಅಥವಾ ಅನುವಂಶೀಯ ಗುಣಗಳನ್ನು ಸೂಚಿಸುತ್ತದೆ. ಸಮಾನತೆಯತ್ತ ವರದಿಯನ್ನು ಯಾವಾಗ ಸಲ್ಲಿಸಲಾಯಿತು? 1974. 1974. ಸಾಮಾಜಿಕ ಸಂಪರ್ಕ ತಾಣಗಳ ಒಂದು ಉಪಯೋಗ ತಿಳಿಸಿ. ಮನೋರಂಜನೆ. ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂಬ ಧ್ಯೇಯ ವಾಕ್ಯ ಹೊಂದಿರುವ ಸಂಘಟನೆ ಯಾವುದು? ಶ್ರೀನಾರಾಯಣ ಗುರುಧರ್ಮ ಪರಿಪಾಲನಾ ಯೋಗ. ದ್ವಿಜ ಎಂಬ ಪದದ ಅರ್ಥವನ್ನು ತಿಳಿಸಿ. 2 ಬಾರಿ ಹುಟ್ಟಿದವರು. ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಸಂಸ್ಥೆ ಎಂದು ಕರೆದವರು ಯಾರು? ಓಮಾಲೆ. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು? ಆಡಮ್ ಸ್ಮಿತ್. MGNRGEGA. MG ನರೇಗಾ ವಿಸ್ತರಿಸಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯಿದೆ. ನೆಕ್ಸ್ಟು, ಕೊನೆ ಪ್ರಶ್ನೆ, ಜನತಾ ವಿಪ್ಲವ ಎಂದರೇನು? ಜನತಾ ವಿಪ್ಲವಗಳು ದೀರ್ಘಕಾಲದಿಂದಲೂ ಪರಿಹಾರವಾಗದ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುತ್ತವೆ. ಆರಂಭದಲ್ಲಿ ಚಳುವಳಿ, ಅಸಹಕಾರ, ಘೋಷಣೆ ಕೂಗುವುದು, ಮುಷ್ಕರ ಮಾಡುವುದರಲ್ಲಿ ಕೊನೆಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೂ ಒಂದು ಪ್ರಕಾರವನ್ನು ಹೆಸರಿಸಿ. ನಿಗ್ರಿಟೋ. ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1956. ನಗರೀಕರಣ ಎಂದರೇನು ಅಂತ ಕೊಟ್ಟಿದ್ದಾರೆ. ನಗರೀಕರಣ ಎಂದರೆ ಕೃಷಿಯಿಂದ ಕೃಷಿಯೇತರ ಚಟುವಟಿಕೆಗಳಾದ ವ್ಯಾಪಾರ, ಉತ್ಪಾದನೆ, ನೌಕರಿ ಇತ್ಯಾದಿ ವೃತ್ತಿಗಳ ಮೇಲೆ ಅವಲಂಬನೆ ಮಾಡಿರುವುದೇ ನಗರೀಕರಣವಾಗಿದೆ. TRPಯನ್ನು ವಿಸ್ತರಿಸಿ. ದೂರದರ್ಶನ, ಅಳತೆಯ ಬಿಂದು. ಕಾಗೋಡು ಹೋರಾಟದ ಘೋಷಣೆಯ ಮುಖ್ಯ ಉದ್ದೇಶವೇನು? ಉಳುವವನೇ ಭೂಮಿಯ ಒಡೆಯ ಎಂಬುದು ಮುಖ್ಯ ಉದ್ದೇಶವಾಗಿತ್ತು. ಅವಿಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು? ಹೆನ್ರಿ ಮೇನ್. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು? ಡಾಕ್ಟರ್ ಐರಾವತಿ ಕರ್ವೆ. ಕರ್ತ ಎಂದರೆ ಯಾರು? ಹಿಂದೂ ಅವಿಭಕ್ತ ಕುಟುಂಬದ ಯಜಮಾನ. ಇಲ್ಲಂ ಎಂದರೇನು? ರಿಪೀಟ್ ಆಗಿದೆ. ತರವಾಡು ಎಂದರೇನು? ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದು. ತರವಾಡು ಎಂದರೆ ಕೇರಳದ ನಾಯರ್ಗಳ ಮಾತೃಪ್ರಧಾನ ಅವಿಭಕ್ತ ಕುಟುಂಬ. ಇಲ್ಲಂ ಎಂದರೆ ಕೇರಳದ ನಂಬೂದರಿಗಳ ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ತರವಾಡು ಎಂದರೆ ಕೇರಳದ ನಾಯರ್ಗಳ ಮಾತೃಪ್ರಧಾನ ಅವಿಭಕ್ತ ಕುಟುಂಬ. ಕರ್ಣವನೆಂದರೆ ಯಾರು? ಕೇರಳದ ತರವಾಡುವಿನ ಯಜಮಾನಿಯ ಹಿರಿಯ ಸಹೋದರ. ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು? KM ಕಪಾಡಿಯ. ಅವಿಭಕ್ತ ಕುಟುಂಬದ ಒಂದು ಅನುಕೂಲ ತಿಳಿಸಿ. ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕ. ತವಳಿ ಎಂದರೇನು? ತರವಾಡುವಿನ ವಿಭಜಿತ ಭಾಗವೇ ತವಳಿ. ತರವಾಡುವಿನ ವಿಭಜಿತ ಭಾಗವೇ ತವಳಿ. ತವಳಿ ಎಂದರೆ ತರವಾಡುವಿನ ವಿಭಜಿತ ಭಾಗವೇ ತವಳಿ. ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಆಲ್ರೆಡಿ ಬಂದಿದೆ, ಸಿಂಧೂ ನಾಗರಿಕತೆ. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ. ಭರತಖಂಡ. ಡೆಮೋಗ್ರಫಿ ಪದದ ಉತ್ಪತ್ತಿಯನ್ನು ಬರೆಯಿರಿ. ಇದು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೆನ್ ಎಂಬ ಪದಗಳಿಂದ ಬಂದಿದೆ. ಡೆಮೋಸ್ ಎಂದರೆ ಜನರು ಎಂದು, ಗಾಫೆನ್ ಎಂದರೆ ಚಿತ್ರಣ ಎಂದು ಅರ್ಥ. ಜನಸಂಖ್ಯಾಶಾಸ್ತ್ರ ಎಂದರೇನು ಗೊತ್ತಾಗುತ್ತೆ. ಒಂದು ದೇಶದ ಜನಸಂಖ್ಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಜನಸಂಖ್ಯಾಶಾಸ್ತ್ರ. ಡಿಮಾರೋ ಎಂದರೇನು? ಡಿಮಾರೋ ಎಂಬುದು ಏನನ್ನು ಸೂಚಿಸುತ್ತದೆ? ಡಿಮಾರೋ ಎಂದರೆ ಮಗಳನ್ನು ಕೊಂದು ಹಾಕು ಎಂದರ್ಥ. ಇದು ಲಿಂಗಾನುಪಾತ ಸಮಸ್ಯೆಯನ್ನು ಸೂಚಿಸುತ್ತದೆ.
ಲಿಂಗಾನುಪಾತದಲ್ಲಿ ಅಸಮತೋಲನವಿರುವ ಕರ್ನಾಟಕದ ಯಾವುದಾದರೂ ಒಂದು ಜಿಲ್ಲೆಯನ್ನು ತಿಳಿಸಿ. ಈ ಒಂದು ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಲಿಂಗಾನುಪಾತದಲ್ಲಿ ಅಸಮತೋಲನವಿರುವಂತಹ ಕರ್ನಾಟಕದ ಒಂದು ರಾಜ್ಯ ಮಂಡ್ಯ, ಬೆಳಗಾಂ, ವಿಜಯಪುರ, ಬೆಂಗಳೂರು ನಗರ. 2011ರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣ ಎಷ್ಟು? 1000 ಪುರುಷರಿಗೆ 940 ಮಹಿಳೆಯರು. ಡೆಮೋಗ್ರಫಿ ಎಂಬ ಪದವನ್ನು ಮೊದಲು ಪರಿಚಯ ಮಾಡಿದವರು ಆಶಿಲ್ ಗಿಲಿಯಾರ್ಡ್. ಆಲ್ರೆಡಿ ರಿಪೀಟ್ ಆಗಿದೆ. ಭಾರತದ ಯಾವುದಾದರೂ 2 ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ. ನಿಗ್ರಿಟೋಗಳು, ಮಂಗೋಲಾಯ್ಡ್ಗಳು. ಇದು ಆಲ್ರೆಡಿ ಹೇಳಿದ್ದೀನಿ. ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲಿ ನಡೆದಿದ್ದು? ವಿಜಯಪುರ. ಜನಸಂಖ್ಯಾ ವಿಭಜಕ ವರ್ಷ ಅಂತ ಯಾವುದನ್ನು ಕರಿತೀರಿ? 1921. ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡಿದವರು ಯಾರು? ಸಂತ ಥಾಮಸ್, ಸಂತ ಬಾರ್ತೋಲೋಮಿಯೋ. ಇದು ಎಲ್ಲ ರಿಪೀಟ್ ಆಗಿದೆ ಕ್ವಶನ್ಸು. ನಿಮ್ಮ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಎಲ್ಲ ಕೊಟ್ಟಿದ್ದಲ್ಲ, ಅಲ್ಲಿ ರಿಪೀಟ್ ಆಗಿದೆ. ಏಕತೆ ದೊಡ್ಡದು ಓದ್ಕೊಂಡಿರ್ತೀರಿ, ಅದೇ ಅರ್ಥವನ್ನು ಇಲ್ಲಿ ಬರೆದ್ರಾಯ್ತು. ಭಾರತದ ಏಕತೆಯ ಒಂದು ಅಂಶ ಭೌಗೋಳಿಕ ಏಕತೆ, ಅದು ಕೂಡ ದೊಡ್ಡ ಪ್ರಶ್ನೆ ಬರೆದಿರ್ತೀರಿ. ನೆಕ್ಸ್ಟು 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ಜನಭರಿತವಾಗಿದೆ? ಬೆಂಗಳೂರು ನಗರ ಜಿಲ್ಲೆ. ಭಾರತವನ್ನು ಒಂದು ಭಾಷಾ ಸಂಗ್ರಹಾಲಯ ಎಂದು ಕರೆಯುವವರು ಏಕೆ? ಭಾರತದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವ ಜನರು ನೆಲೆಸಿರುವುದರಿಂದ ಭಾರತವನ್ನು ಒಂದು ಭಾಷಾ ಸಂಗ್ರಹಾಲಯ ಎಂದು ಕರೆಯುವರು. ಯಾವುದಾದರೂ ಇಂಡೋ ಆರ್ಯನ್ ಭಾಷೆಯನ್ನು ಹೆಸರಿಸಿ ಅಂತ ಇದೆ. ಸಂಸ್ಕೃತ, ಹಿಂದಿ. ಯಾವುದಾದರೂ ದ್ರಾವಿಡ ಭಾಷೆಯನ್ನು ಹೆಸರಿಸಿ ಅಂತ ಹೇಳಿದರೆ ಕನ್ನಡ, ತೆಲುಗು. ಭಾರತವನ್ನು ಬಹುರೂಪಿ ಸಮಾಜ ಎಂದು ಏಕೆ ಕರೆಯುವರು ಅಂತ ಹೇಳಿದರೆ ಭಾರತದಲ್ಲಿ ಅನೇಕ ಜನಾಂಗಗಳು, ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳು ಒಟ್ಟಿಗೆ ನೆಲೆಸಿರುವುದರಿಂದ ಭಾರತವನ್ನು ಬಹುರೂಪಿ ಸಮಾಜ ಎಂದು ಕರೆಯುತ್ತೇವೆ. ಬೀಮಾರು ಎಂದರೇನು? ಹಿಂದಿಯಲ್ಲಿ ರೋಗ ಎಂದರ್ಥ. ಬೀಮಾರು ಎಂದರೆ ಹಿಂದಿಯಲ್ಲಿ ರೋಗ ಎಂದರ್ಥ. TRPಯನ್ನು ವಿಸ್ತರಿಸಿ, ಇದು ಆಲ್ರೆಡಿ ಬಂದಿದೆ. ದೂರದರ್ಶನ ಅಳತೆ ಬಿಂದು, ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನು ಉಳಿದಂತಹ ಪ್ರಶ್ನೆಗಳು ನೋಡ್ಕೊಳ್ಳಿ. ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು ಯಾರು? ಟಿಮ್ ಬರ್ನರ್ಸ್-ಲೀ. ನೆಕ್ಸ್ಟು, ಭಾರತದ ಪ್ರಥಮ ವಾರ್ತಾ ಪತ್ರಿಕೆ ಯಾವುದು? ಸಂವಾದ ಕೌಮುದಿ. ಕರ್ನಾಟಕದ ಪ್ರಥಮ ವಾರ್ತಾ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಏಷ್ಯನ್ ಡ್ರಾಮಾ ಗ್ರಂಥದ ಕರ್ತೃ ಯಾರು? ಗುನ್ನರ್ ಮಿರ್ಡಲ್. ಮಾರುಕಟ್ಟೆ ಒಂದು ಸಾಮಾಜಿಕ ಸಂಸ್ಥೆಯೇ? ಹೌದು. ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯ ಮಾಡಿದವರು ಯಾರು? ಮೈಕಲ್ ಆಲ್ಡ್ರಿಚ್. ಪುಷ್ಕರ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ರಾಜಸ್ಥಾನ. WWW ವಿಸ್ತರಿಸಿ, ವರ್ಲ್ಡ್ ವೈಡ್ ವೆಬ್. ಸಮೂಹ ಮಾಧ್ಯಮಗಳ ಪ್ರಭಾವವನ್ನು ಕೃತಕ ನೈಜತೆ ಎಂದು ಕರೆದವರು ಯಾರು? ಜೀನ್ ಬುಡ್ರಿ ಲಾರ್ಡ್. ಸೊ ಇದಿಷ್ಟು ಕೂಡ 1 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.